ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ತುಂಬ ದಿನ ಆದಮೇಲೆ ಇವತ್ತು ನಾನೊಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೇನೆ. ಇವತ್ತು ನಾನು ನಮ್ಮೂರಲ್ಲಿ ನಡೆಯುವಂಥ ಮತ್ಸ್ಯ ಮೇಳ 2024 ವಿಶ್ವ ಮತ್ಸ್ಯ ಮೇಳ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೇನೆ. ಅಲ್ಲಿ ಇವತ್ತು ಪ್ರೋಗ್ರಾಮೆಲ್ಲ ಇದೆ. ಸರಿಗಮಪದ ಸುಮಾರು ಜನ ಬರ್ತಾರೆ ಮತ್ತು ಅನುಶ್ರೇಖನು ಕೂಡ ಬರ್ತಾರೆ. ನಾವು ಎಂಟ್ರೆನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಹೋದಾಗ ಮತ್ಸ್ಯ ಮೇಳ ಈ ಕಾರ್ಯಕ್ರಮದಲ್ಲಿ ಸ್ಟಾರ್ಟಿಂಗ್ ಹೋದಾಗ ನಮಗೆ ಮೀನೆಲ್ಲ ನೋಡೋಕ್ಕೆ ಮ್ಯೂಸಿಯಂ ಥರ ಒಂದು ಶೋಯಿಂಗ್ ಇದು ಮಾಡಿದರು. ಅಲ್ಲಿ ನೋಡೋಕ್ಕಂತ ನಾವು ಹೋದ್ವಿ. ಅಲ್ಲಿ ತುಂಬ ರೀತಿಯ ಬೇರೆ ಬೇರೆ ದೇಶದ ವೆರೈಟಿ ಮೀನುಗಳಿದ್ದು ಶೋಗಂತ ಎಲ್ಲದನ್ನೂ ಇಟ್ಟಿದ್ದು. ಸಖತ್ತಾಗಿತ್ತು ನೋಡೋಕ್ಕಂತೂ ಇಂಟ್ರೆಸ್ಟಿಂಗ್ ಆಗಿತ್ತು. ನೀವು ನೋಡ್ಬೋದು ಎಷ್ಟು ಸುಂದರವಾಗಿರುವಂಥ ಮೀನುಗಳೆಲ್ಲ ಇವೆ ಅಂತ. ನಾವು ಹಾಗೆ ಎಲ್ಲ ಮೀನು ನೋಡ್ತಾ ಹೋದ್ವಿ. ಸೇಮ್ ಒನ್ ಟೈಪ್ ಸ್ವರ್ಗದ ಥರನೇ ಇತ್ತು. ನಾವು ಅಲ್ಲಿ ಎಲ್ಲ ಕಡೆ ತಿರುಗಾಡಿದ್ವಿ. ತುಂಬ ರೀತಿಯ ವೆರೈಟಿಯಾದ ಮೀನುಗಳನ್ನು ನಾವು ಅಲ್ಲಿ ಶೋಗೆ ಇಟ್ಟಿದ್ರು. ಮತ್ತು ಮೀನುಗಾರರೆಲ್ಲ ಮೀನೆಲ್ಲ ಹಿಡಿಯೋಕೆ ಏನೆಲ್ಲ ಯೂಸ್ ಮಾಡ್ತಾರೆ, ಇಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತಾರೆ, ಅದೆಲ್ಲ ಕೂಡ ಅಲ್ಲಿ ಶೋಗೆ ಇಟ್ಟಿದ್ರು. ಬೋಟನ್ನ, ದೋಣಿನ, ಹಡಗನ್ನ ಎಲ್ಲ ಕೂಡ ಅಲ್ಲಿ ಇಟ್ಟಿದ್ರು. ನೋಡೋಕ್ಕೆ ತುಂಬ ಸಖತ್ತಾಗಿತ್ತು. ಈ ಒಂದು ಪ್ಲೇಸ್ ತುಂಬ ದೊಡ್ಡದಾಗಿತ್ತು. ನಾವೆಲ್ಲ ಕಡೆ ತಿರುಗಾಡಿದ್ವಿ. ಎಲ್ಲ ಕಡೆಯೂ ಕೂಡ ಆ ಮೀನುಗಾರರು ಯೂಸ್ ಮಾಡುವಂಥ ಎಲ್ಲ ವಸ್ತುಗಳು, ಅದ್ರ ಬಗ್ಗೆ ವಿವರಣೆ ಎಲ್ಲ ಕೂಡ ಇತ್ತು. ಸಖತ್ತಾಗಿತ್ತು ನೋಡೋಕ್ಕೆ. ನಾವೆಲ್ಲ ಕಡೆ ತಿರುಗಾಡಿದ್ವಿ. ನಂತರ ಇಲ್ಲಿ ಊಟಕ್ಕೂ ಕೂಡ ವೆರೈಟಿಯಾದ ಮೀನುಗಳ ಡಿಶಸ್ನ ಮಾಡಿದರು. ಅದು ಕೂಡ ರುಚಿಯಾಗಿತ್ತು. ಮತ್ತು ಎಲ್ಲಿ ನೋಡಿದರೂ ಕೂಡ ಮೀನು ಮೀನು ಮೀನು, ಅದು ಬಿಟ್ಟರೆ ಮತ್ತೇನೂ ಇರಲಿಲ್ಲ. ಮೀನುಗಾರರು ಯೂಸ್ ಮಾಡುವಂಥ ಎಲ್ಲ ವಸ್ತುಗಳು ಇಲ್ಲಿತ್ತು, ಶೋಗೆ ಇಟ್ಟಿದ್ರು. ಮತ್ತು ತುಂಬ ವೆರೈಟಿ ಬೇರೆ ಬೇರೆ ದೇಶದ ಮತ್ತು ನೋಡೋದಕ್ಕೆ ಸುಂದರವಾಗಿರುವಂಥ ಮೀನುಗಳನ್ನೆಲ್ಲ ಇಲ್ಲಿ ಶೋಗೆ ಇಟ್ಟಿದ್ರು. ನಾನು ಆವಾಗಲೇ ಹೇಳಿದ್ನಲ್ಲ, ಅರ್ಜುನ್ ಜನ್ಯಾಜಿ ಮತ್ತು ಅನುಶ್ರೀ ಅಕ್ಕ ಎಲ್ಲ ಬರ್ತಾರಂತ. ಅದೇ ನಾವೆಲ್ಲ ಮೀನನ್ನೆಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ನಂತರ ಶೋ ನೋಡೋಕ್ಕೆ ಹೋದ್ವಿ. ಅರ್ಜುನ್ ಅಣ್ಣ ತುಂಬ ಸಖತ್ತಾಗಿ ಹಾಡನ್ನು ಹಾಡ್ತಿದ್ರು. ನಮಗೆ ನೋಡೋಕ್ಕಂತೂ ತುಂಬ ಖುಷಿ ಆಯಿತು. ತುಂಬ ರಶ್ ಇತ್ತು ಆಯಿತಾ. ತುಂಬ ಅಂದರೆ ತುಂಬ ರಶ್ ಇತ್ತು. ತುಂಬ ಜನ ಬಂದಿದ್ದರು. ಮತ್ತು ಹೆಚ್ಚೊತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫುಲ್ ರಶ್ ಇತ್ತು. ಅದಕ್ಕೆ ನಾವು ಸ್ವಲ್ಪ ಪ್ರೋಗ್ರಾಮ್ ನೋಡಿಕೊಂಡು ಆಮೇಲೆ ಮನೆಗೆ ಹೋದ್ವಿ. ಪ್ರತಿ ಬಾರಿ ಮುಗಿಸ್ಕೊಂಡು ಬರ್ತೀವಿ. ಆದರೆ ನಿಮ್ಗೆ ಗೊತ್ತು, ಅಂತ ಆಡ್ಬಿಟ್ಟು ನನ್ನ ಫುಲ್ ಮರಳು ಮಾಡ್ಬಿಡ್ತೀರಾ. ನನ್ನ ಪ್ರಶ್ನೆ ಇದೆ, ನೀವು ಸ್ಟಾರ್ಟಿಂಗ್ ಬಂದು ಬಜರಂಗಿ ಸಾಂಗ್ ಆಡ್ರಿ, ಅಲ್ಲೂ ಹುಡುಗಿ ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಸಾಂಗ್ ಆಡ್ರಿ, ಅಲ್ಲೂ ಒಂದು ಹುಡುಗಿ ಜೊತೆ ಡ್ಯಾನ್ಸ್ ಮಾಡ್ತಿದ್ದೀರಾ. ಏನು ಸರ್ ನೀವು ಬರೀ ಹುಡುಗರು